ನಮಸ್ಕಾರ ಎಲ್ಲರಿಗೂ. ಮನೆಯಲ್ಲಿ ಹಲ್ಲಿ ಕಂಡರೆ ಏನಾಗುತ್ತೆ ಗೊತ್ತಾ? ಅದು ಶುಭನಾ ಅಥವಾ ಅಶುಭನಾ? ಬನ್ನಿ, ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಲ್ಲಿ ಮನೆಯಲ್ಲಿ ಕಾಣಿಸುವುದು ಸಾಮಾನ್ಯವಾಗಿ ಪ್ರಕೃತಿಯ ಸಹಜ. ಆದರೆ ಸಾಂಪ್ರದಾಯಿಕವಾಗಿ ಏನೆಲ್ಲ ಕಾರಣಗಳು ಎಂದು ತಿಳಿಸ್ತೀನಿ, ಬನ್ನಿ. ಹಲ್ಲಿ ದೇವರ ಮನೆಯಲ್ಲಿ ಅಥವಾ ದೇವರ ಹತ್ತಿರದಲ್ಲಿ ಕಾಣಿಸಿಕೊಂಡರೆ ಮನಸ್ಸಿಗೆ ಸಂತೋಷ, ಸಮೃದ್ಧಿ ಮತ್ತು ಆರ್ಥಿಕ ತೊಂದರೆಗಳು ದೂರವಾಗುವ ಸೂಚನೆಗಳು ಎಂಬ ನಂಬಿಕೆ ಇದೆ. ನಿಮ್ಮ ಮೈ ಮೇಲೆ ಹಲ್ಲಿ ಬಿದ್ದರೆ ಅದು ದೈಹಿಕ ಸಮಸ್ಯೆಗಳ ಸೂಚನೆ. ತಕ್ಷಣ ತಲೆ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿದರೆ ಒಳ್ಳೆಯದು. ಹಲ್ಲಿ ನೆಲದ ಮೇಲೆ ಓಡಾಡುವುದನ್ನು ಕಂಡರೆ ದೀರ್ಘಕಾಲದಿಂದ ಇರುವ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುವ ಸೂಚನೆ ಎಂಬ ನಂಬಿಕೆ ಇದೆ. ನಿಮ್ಮ ಮನೆಯಲ್ಲಿ ಹೆಚ್ಚು ಹಲ್ಲಿಗಳು ಕಂಡರೆ ನಿಮ್ಮ ಮಾನಸಿಕ ಒತ್ತಡ ಮತ್ತು ಮನೆಯಲ್ಲಿ ಅಶಾಂತಿ ಹೆಚ್ಚಾಗುತ್ತದೆ ಎಂಬ ಸೂಚನೆ ಸಿಗುತ್ತದೆ. ಹಲ್ಲಿ ಲಕ್ಷ್ಮೀದೇವಿಯ ಆಗಮನ ಮತ್ತು ಅದೃಷ್ಟದ ಸೂಚನೆ ಎಂಬ ನಂಬಿಕೆ ಇದೆ. ಆದರೆ ಕಪ್ಪು ಹಲ್ಲಿಗಳು ಕಾಣಿಸಿಕೊಂಡರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಆಗುತ್ತದೆ ಹಾಗೂ ಅದೃಷ್ಟ ಕೈಕೊಡುವ ಸೂಚನೆ. ಹಲ್ಲಿ ಗೋಡೆಯ ಮೇಲೆ ಕಂಡರೆ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳು ಆಗುವ ಸೂಚನೆ. ಹಲ್ಲಿ ಅಕ್ಕಿ, ಗೋಧಿ ಮತ್ತು ಇತರ ಧಾನ್ಯದ ಅಕ್ಕಪಕ್ಕದಲ್ಲಿ ಕಂಡರೆ ಮನೆಯಲ್ಲಿ ಸಮೃದ್ಧಿ ಮತ್ತು ನೆಮ್ಮದಿ ಹೆಚ್ಚಾಗುವ ಸೂಚನೆ. ಮನೆಯಲ್ಲಿ ಸತ್ತು ಬಿದ್ದಿರುವ ಹಲ್ಲಿಯನ್ನು ಕಂಡರೆ ಆರೋಗ್ಯದಲ್ಲಿ ತೊಂದರೆ ಉಂಟಾಗಬಹುದು ಮತ್ತು ಅನಿರೀಕ್ಷಿತ ತೊಂದರೆ ಆಗುವ ಸೂಚನೆ. ಮನೆಯಲ್ಲಿ ಹಲ್ಲಿಗಳು ಪರಸ್ಪರ ಜಗಳ ಆಡುವುದನ್ನು ಕಂಡರೆ ಕುಟುಂಬದಲ್ಲಿ ಕಲಹ ಮತ್ತು ಜಗಳ, ಭಿನ್ನಾಭಿಪ್ರಾಯ ಮತ್ತು ಸ್ನೇಹಿತರೊಂದಿಗೆ ಜಗಳ ಆಗುವ ಸಾಧ್ಯತೆ ಎಂಬ ಸೂಚನೆ. ನೀವು ನಿಮ್ಮ ಹೊಸ ಮನೆಯನ್ನು ಪ್ರವೇಶ ಮಾಡುವಾಗ ಹಲ್ಲಿ ಕಂಡರೆ ನಿಮ್ಮ ಪೂರ್ವಜರ ಆಶೀರ್ವಾದದ ಸೂಚನೆ ಎಂಬ ನಂಬಿಕೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.